ಹಾಕಿದ್ದೀನಿ ಅಂತ ಅಂದರೆ ಕಾಯಿ ತುರಿ ಹಾಕಿದ್ದೀನಿ, ಆಮೇಲೆ ಪುದೀನ ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಒಂಚೂರು ಹುಣಸೆಹಣ್ಣು ಹಾಕಿದ್ದೀನಿ. ಕಾಯಿ ತುರಿಗೆ ಒಂಚೂರು ಕಡಲೆ ಹಾಕಿದ್ರೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಕಡಲೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಹೆಸರು ಹಾಕಿದ್ದೀನಿ. ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಚಟ್ನಿಗೆ. ಇದೇನಪ್ಪ ಅಂದರೆ ಒಂದು ಸ್ವಲ್ಪ ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಕರಿಬೇವು ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕ್ತೀನಿ. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಘಮ ಬರುತ್ತೆ ಅಂತ. ಅದ್ರ ಜೊತೆಗೇ ಕೊತ್ತಂಬರಿ ಕೂಡ ಹಚ್ಚಾಕೊತೀನಿ. ಗ್ರೀನ್ ಆಗಿ ಬರುತ್ತೆ ರೊಟ್ಟಿ. ಏನು ರೊಟ್ಟಿ ಮಾಡ್ತಿದ್ಯಾ ಅಂತ ಹೇಳಿ. ಏನು ರೊಟ್ಟಿ ಮಾಡ್ತಾ ಇದ್ದೀನಿ ಅಂತಂದರೆ ರವೆ ರೊಟ್ಟಿ ಮಾಡ್ತಾ ಇದ್ದೀನಿ. ರವೆ ರೊಟ್ಟಿ ಇದೇ ಥರ ಸೇಮ್ ಇಂಗ್ರೀಡಿಯೆಂಟ್ಸಲ್ಲೇ ನೀವು ರಾಗಿನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ರೊಟ್ಟಿ ಆಗುತ್ತೆ. ಅದ್ರ ಜೊತೆ ಇಲ್ಲ ನೀವು ಅಕ್ಕಿದು ಮಾಡ್ತೀನಿ ಅಂದರೆ ಅಕ್ಕಿದೇ ಬೇರೆ ಪ್ರೊಸೀಜರ್ ಬರುತ್ತೆ. ಓಕೆ, ಹಿಂಗೆ ಮಾಡ್ತಾರೆ. ನೀನು ಡ್ಯಾನ್ಸ್ ಮಾಡಿದ್ರೆ ತೋರಿಸ್ವೇನಿಲ್ಲ. ಯಾವ ರವೆ ಹಾಕೊಂಡಿದ್ಯಾಕ? ಯಾಕಂದ್ರೆ ರವೆ ಇರುತ್ತೆ. ಚಿರೋಟಿ ರವೆ ಹಾಕೋಬೇಕು. ಮೀಡಿಯಂ ರವೆ ಹಾಕೊಂಡ್ರು ಚೆನ್ನಾಗಿ ಬರಲ್ಲ ನಮಗೆ. ನಾನು ಡೈರೆಕ್ಟಾಗಿ ತವದ ಮೇಲೆ ಬೆಳೆಯೋದ್ರಿಂದ ಚಿರೋಟಿ ರವೆನೇ ಹಾಕೋತಾ ಇದ್ದೀನಿ. ಇದು ನಾನು ಫಸ್ಟೇ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡು ಎಣ್ಣೆ ಕವರ್ ಮೇಲೆ ಬೆಳಿತಾರಲ್ಲ ಅದೇ ಬೇರೆ. ಇದು ಡೈರೆಕ್ಟಾಗಿ ತವದ ಮೇಲೆ ಬೆಳೆಯೋದ್ರಿಂದ ನಾನು ಯಾವುದೇ ಥರದ್ದು ಇದು ಹಾಕೊಂಡಿರಲ್ಲ. ಅಂದರೆ ಮೀನ್ಸ್ ಎಣ್ಣೆ ಪಣ್ಣೆ ಏನೂ ಹಾಕೊಂಡಿಲ್ಲ. ನೀನಿರ್ಬೇಕಾ? ನೋಡಿ ಗಾಯ್ಸ್, ರಾಮನಗರದ ಅವರೇಕಾಯಿ ನಮ್ಮ ಅಕ್ಕ ಬೀಳಿಸ್ಕೊಂಡು ತಂದಿರೋದು. ಎಷ್ಟೈತೆ ಅಕ್ಕ ಇದು? ಅದೊಂದು 1 kg ಇತ್ತು. ಚೆನ್ನಾಗೈತೆ. ಇವಾಗ ಇದನ್ನು ಹುಳಿ ಮಾಡಬೇಕು. ಎಲ್ಲ ಮಿಕ್ಸ್ಡು ಬ್ರೇಕ್ಫಾಸ್ಟು ಅಡುಗೆ ಎಲ್ಲ ಮಿಕ್ಸಾಗಿ ಮಾಡ್ತೀವಿ. ಬಿಕಾಸ್ ನಮ್ಗೆ ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ. ಆ್ಯಂಡ್ ಇಲ್ಲಿ ಟೀ ಮಳ್ತಾ ಐತೆ ನೋಡಿ ಗಾಯ್ಸ್. ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ಜಾಸ್ತಿ ತೆಳ್ಳನೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಯಾಕಂದರೆ ತವದ ಮೇಲೆ ನಾವು ಬಳಿಯೋದ್ರಿಂದ ಈ ಥರ ಇಟ್ಕೊಂಡು ಬಳಿಬೇಕು. ಅದಕ್ಕೆ ಈಗ ಹಾಕ್ಕೊಂಡು ಸೋರ್ಕೋಬೇಕು ಈ ಥರ. ಅಗ್ಲಿಕ್ಕೆ ಕೈ ಇರೋದ್ರಿಂದ ನಾವು ಹಾಕ್ಕೊಂಡು ಅಗ್ಲಿಕ್ಕೆ ಚೆನ್ನಾಗಿ ಸೋರ್ತೈತೆ ಗಾಯ್ಸ್. ಸಣ್ಣ ಕೈ ಇರೋರು ಸೋರ್ಕೋಬೋದು, ಸೋರಕ್ಕಾಗಲ್ಲ ಅಂತ ಏನಿಲ್ಲ. ತಮಾಷೆ ಮಾಡ್ತಾವಳೆ ಗಾಯ್ಸ್ ಸುಮ್ಮನೆ. ನಮ್ಮ ಅಕ್ಕನ ಕಾಲು ಎಳ್ದಿಲ್ಲ ಅಂದರೆ ತಿಂದು ಜೀರ್ಣ ಆಗಲ್ಲ. ಸ್ಲಿಮ್ ಆಗೈತೆ ಕೈ ಅಂತ ಗೊತ್ತಿಲ್ಲ ಅವಳಿಗೆ. ನೀವೇ ಕಮೆಂಟ್ ಮಾಡಿ ಗಾಯ್ಸ್. ನೋಡ್ತೀನಿ ಮಿಕ್ಕಿರೋದನ್ನ ಹಿಂಗೆ ಎತ್ಕೋಬೇಕು. ಜಾಸ್ತಿ ದಪ್ಪ ದಪ್ಪ ಬಿಡಬಾರ್ದು. ಒಂದೇ ಸಮಕ್ಕೆ ನೋಡಿ ಈ ಥರ ಇರಬೇಕು. ಆಯಿತಾ? ಓಕೆ. ಅದಾದಮೇಲೆ ಎಣ್ಣೆ ಹಾಕ್ಕೋಬೇಕು. ಇಲ್ಲ ಅಂದರೆ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಂಡ್ರು ಟೇಸ್ಟ್ ಘಮ ಚೆನ್ನಾಗಿ ಬರುತ್ತೆ. ಓಕೆ. ಡಯಟಲ್ಲಿರೋರು ತುಪ್ಪ ಹಾಕೋಬೇಡಿ. ನಮ್ಮ ಅಕ್ಕ ಡಯಟಲ್ಲಿದ್ದಾಳೆ, ಅದಕ್ಕೆ ತುಂಬ ಎಣ್ಣೆ ಹಾಕೋತಾಳೆ. ಯಾಕಂದರೆ ಮಧ್ಯ ಎಲ್ಲ ಹಾಕಿದ್ರೆ ನಾವು ದಬಾಕ್ದಾಗ ಅದು ರೋಸ್ಟ್ ಆಗುತ್ತೆ ಗೈಸ್. ಅದಕ್ಕೆ ನಾನು ಈ ಥರ ಹಾಕ್ತಾಯಿದ್ದೀನಿ. ನನ್ನ ತಂಗಿ ರೋಸ್ಟಾಗಿ ತಿನ್ನಲಿ ಅಂತ. ಅಪರೂಪಕ್ಕೆ ಬೈಸ್ಕೊಂಡವಳೆ. ಕೇಳಿ ಮಾಡಿಸ್ಕೊಂಡು ತಿಂತಾಯಿದ್ದೀನಿ. ಸೊ ರೊಟ್ಟಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ರೊಟ್ಟಿ ರೆಡಿ ಆಗುತ್ತೆ. ಬಿಸಿಗೆ ರೊಟ್ಟಿ ಕುತ್ಕೊಂಡು ತಿಂದ್ವಿ. ಚೆನ್ನಾಗಿತ್ತು ಪುದೀನ ಚಟ್ನಿ ಜೊತೆ. ಆ್ಯಂಡ್ ಅದಾದಮೇಲೆ ಬೇಗ ರೆಡಿಯಾಗಿ ನನ್ನ ಮಗನ್ನೆಲ್ಲ 12:30ಗೆಲ್ಲ ಸ್ಕೂಲಿಂದ ಪಿಕಪ್ ಮಾಡಿ ಮಲ್ಲೇಶ್ವರಂಗೆ ಹೋಗಿದ್ವಿ. ಸೊ ನಾವೇ ಓಡಾಡ್ತಿದ್ವಿ. ಪಾಪ ಅವನಿಗೂ ಎಲ್ಲೋ ಆಚೆ ಕರ್ಕೊಂಡು ಹೋಗಿರಲಿಲ್ಲ, ಹೋಗೋ ಪ್ಲ್ಯಾನ್ ಇತ್ತು. ಹಾಗೆ ಮಲ್ಲೇಶ್ವರಂಗೆ ಹೋದ್ವಿ. ಬಟ್ ನಾವು ಏನೋ ಅಂದ್ಕೊಂಡು ಹೋದ್ವಿ, ವೀಡಿಯೋ ಎಲ್ಲ ಮಾಡೋಣ ಸಖತ್ತಾಗಿ ಹಾಗೆ ಹೇಗೆ ಅಂತ. ಬಟ್ ಮಂಡೇ ಕ್ರೌಡ್ ಇರಲ್ಲ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ತುಂಬ ಕ್ರೌಡ್ ಆಯಿತು. ಮತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ಏನೇನು ತೊಗೊಂಡೆ ಮಗನೆ? ಏನೇನು ತೊಗೊಂಡೆ ನೀನು? ಬಾರ್ಬಿಗಲ್ದು ಫೋನ್ ಅಂತೆ. 2 ಕಿತ್ತಾಕಿದ್ದಾನೆ. ಆದರೂ ಇನ್ನೊಂದು ಆಸೆ. ಇದೊಂದು ಕ್ಯಾಮ್ರಾ. ಏನಾಕ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀಯಾ? ಇದು ಲಂಚ್ ಬ್ಯಾಗ್ಸು. ಓಕೆ. ನಾನೊಂದು ನೀನೊಂದು ಅಂತ ತಗೊಂಡ್ವಿ. ಮತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇನ್ನೂ ಪ್ಲೇಯಿಂದು ಕಲರ್ ಚೇಂಜು. ಇದೊಂಚೂರು ಚಿಕ್ಕದು ಲಂಚ್ ಬ್ಯಾಗು 2 ತೊಗೊಂಡ್ವಿ. ಡಿಫ್ರೆಂಟ್ ಕಲರ್ ಇರಲಿ ಅಂತ ಇಬ್ಬರು ಮಕ್ಕಳಿಗೆ. ಒಂದು ನಿಮಿಷ ತಾಳು, ಇದು ಬ್ರೈಟ್ನೆಸ್. ಹೇಳಕ್ಕ. ನನಗೆ ತಗೊಂಡಿದ್ದು ಬ್ಯಾಗು ಜಸ್ಟ್ ನಾನು ಲಂಚ್ ಬ್ಯಾಗ್ಗೋಸ್ಕರನೇ ತಗೊಂಡೆ. ನಾನು ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದ್ರಿಂದ ಒಂದು ಜೊತೆ ಬಟ್ಟೆ ಇಟ್ಕೊಬೇಕು.
ಸೊ ಅದಕ್ಕೆ ಒಂದು ಜೊತೆ ಬಟ್ಟೆ, ಒಂದು ಲಂಚದು ನಂದೊಂದು ಬಾಕ್ಸ್ ಇರುತ್ತೆ ಡೈಲಿ ತೊಗೊಂಡೋಗೋಕ್ಕೆ ಪಾರ್ಲರ್ಗೆ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಓಕೆ. ಅದಾದಮೇಲೆ ಇದು ನಿಂದು ಬ್ಲ್ಯಾಕ್ ದುಪ್ಪಟ್ಟ ತೊಗೊಂಡ್ವಿ. ಇದು ಒಂದು ಬಂದು 200 ರುಪೀಸ್ ಹಾಕಿದ್ರು, ಬಟ್ ಒಳಗಡೆ ಎಲ್ಲ ಡಿಸೈನ್ ತುಂಬ ಚೆನ್ನಾಗಿ ಇದೆ, ನೋಡ್ತಾ ಇರ್ಬೋದು ನೀವು. 200 ರುಪೀಸಿಗೆ ವರ್ತ್ ಅಂತ ಅನ್ಸುತ್ತೆ. ಹೌದು ಅನ್ಸುತ್ತೆ, ತುಂಬ ಚೆನ್ನಾಗಿದೆ. ಅದೇ ಥರದ್ರಲ್ಲಿ ನಾನು ಈ ಥರ ಗ್ಲಾಸ್ ವರ್ಕಲ್ಲಿ ದುಪ್ಪಟ್ಟ ತೊಗೊಂಡೆ. ನಾನು ಡೈಲಿ ವೇರ್ಗೆ ನನಗೆ ಬೇಕಾಗುತ್ತೆ, ನನಗೆ ಪಾರ್ಲರ್ಗೆ ಹೋಗ್ತಾ ಇರ್ತೀನಿ, ದುಪ್ಪಟ್ಟಸ್ ಬೇಕು ಅಂತ ಅಂದ್ಬಿಟ್ಟು ಒಂದು ವೈಟ್ ಕಲರಲ್ಲಿ ತೊಗೊಂಡೆ. ಅಕ್ಕ ಇದೆಷ್ಟೇ ಅಕ್ಕ? ಇದು ಬಂದು 200 200 ಹಾಂ, ಇದು 200 ಓಕೆ. ಇದು 250 ಏನೋ ಹಾಕ್ಕೊಂಡ. ಇದು ಕರೆಕ್ಟು, ಇದು 250. ಇದು ಬಂದು 200. ನೀನೇನು ಬ್ಲ್ಯಾಕ್ ಕಲರಲ್ಲಿ ತಗೊಂಡಿದ್ಯಾ, ನಾನು ಅದನ್ನ ಮೆರೂನ್ ಕಲರಲ್ಲಿ ತಗೊಂಡೆ ಸೇಮ್. ಪಿಂಕ್ ಕಲರು ಅಷ್ಟೇನೆ, ವೈಟ್ ಕಲರು ಅಷ್ಟೇನೆ. ಇಷ್ಟು ದುಪ್ಪಟ್ಟಗಳನ್ನ ತಗೊಂಡ್ವಿ. ಪಾಪುದು ಫ್ರಾಕು ಡೈಲಿ ವೇರ್ಸ್ಗೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು 1000 ರುಪೀಸ್ಗೆ 3 ಅಂತ ತಗೊಂಡ್ವಿ. ಇದು ನನ್ನ ಮಗಳಿಗೆ, ಅವಳಿಗೆ 5 ಇಯರ್ಸ್ ಇವಾಗ. ಸೊ ಅದಕ್ಕೋಸ್ಕರನೇ ಅವಳಿಗೆ ನಮ್ಮ ಸೋನುನೇ ಸೆಲೆಕ್ಟ್ ಮಾಡಿರೋದು. ಇದು ತುಂಬ ಚೆನ್ನಾಗೈತೆ, ಕಲರ್ಸು ತುಂಬ ಇಷ್ಟ ಆಯಿತು. ಪರವಾಗಿಲ್ಲ, 350 ಸಮಥಿಂಗ್ ಬೀಳುತ್ತೆ. ಅದರಲ್ಲಿ 3 ತಗೊಳ್ಳಿ 1000 ರುಪೀಸ್ಗೆ ಹಾಕ್ಕೊಡ್ತೀನಿ ಅಂದರು. ಒಂದಕ್ಕಿಂತ ಒಂದು ಕಲೆಕ್ಷನ್ ಸಖತ್ತಾಗಿತ್ತು ಆ್ಯಕ್ಚುಲಿ. ಬಟ್ ನನಗೆ ಇನ್ನೂ ಒಂದು 2-3 ಪೀಸ್ ಇಷ್ಟ ಆಯಿತು. ಸುಮ್ಮನೆ ಎಲ್ಲ ಒಟ್ಟಿಗೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾವು ತಗೊಳ್ಳಿಲ್ಲ. ಇದು ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಇದು ನನಗೆ ಅದು ಎಷ್ಟು ಇಷ್ಟೂ ಇವಳೇ ಸೋನುನೇ ಸೆಲೆಕ್ಟ್ ಮಾಡಿರೋದು. ಇದು ನನ್ನ ಮಗಳಿಗೆ ಅವಳೇ ಕೊಡಿಸಿರೋದು. ಅದಾದಮೇಲೆ ಇದು ನಮ್ಮ ಸೋನುದು ಸ್ಲಿಪ್ಪರ್ಸು. ಇದಕ್ಕೆ ಎಷ್ಟು ಕೊಟ್ಟೆ ಅಂದರೆ 250. ತುಂಬ ಚೆನ್ನಾಗಿದೆ ನೋಡಿ ಕಲೆಕ್ಷನ್. ಮಲ್ಲೇಶ್ವರಮಲ್ಲಿ ಅಟ್ಟಲ್ಲಿ ರಶಲ್ಲಿ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಮನೆಗೆ ಬಂದು ತೋರಿಸ್ತಾ ಇದ್ದೀವಿ. ಇಲ್ಲ ಅಂದರೆ ನಿಮಗೆ ತಗೋತಾನೆ ಎಲ್ಲ ವಿಡಿಯೋ ಮಾಡ್ಬೋದಿತ್ತು. ಈ ತೀಟೆ ಸುಬ್ಬನ್ ಬೇರೆ ಕರ್ಕೊಂಡು ಹೋಗಿದ್ವಿ ರೋಡ್ ಸೈಡು, ಆಗಲಿಲ್ಲ. ಅದಾದಮೇಲೆ ನಮ್ಮ ಸೋನು ನೈಟಿ ಪರ್ಚೇಸ್ ಮಾಡೋಳೆ. ಒಂದು ಪೀಸ್ ಎಷ್ಟು ಸೊ ಇದು ಒಂದೊಂದು ಡಿಫ್ರೆಂಟ್ ರೇಟ್ ಇದೆ. ಒಂದೊಂದು ಡಿಫ್ರೆಂಟ್ ರೇಟು. ಇವಳ್ದು ಏನಂದರೆ ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. 350 ರುಪೀಸ್ ಇದು. ರುಪೀಸು. ಅವಳದೇ ಓನ್ ಶಾಪ್ ಇಟ್ಕೊಂಡು ಇವಳು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡೋಳೆ. ಯಾಕಂದ್ರೆ ನಾನು ನೈಟಿ ಆ್ಯಕ್ಚುಲಿ ನಾನು ಇಟ್ಟಿಲ್ಲ ಗಾಯ್ಸ್, ನಾನು ಮಾರ್ತಿಲ್ಲ ನೈಟಿ ಎಲ್ಲ, ಸೇಲ್ ಮಾಡ್ತಿಲ್ಲ. ನನಗೆ ಅದೇನೋ ಗೊತ್ತಿಲ್ಲ. ಇದು ಲೇಸ್ ವರ್ಕ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ದು ಇದು ಲೇಸ್ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೆನ್ನಾಗೈತೆ ಡಿಸೈನು, ನೆಕ್ ಡಿಸೈನು. ಇದು ಅಷ್ಟೇ, ಒಂದಕ್ಕಿಂತ ಇದು 250. ಇದೆಲ್ಲ ಆಲ್ಟ್ರೇಷನ್ ಮಾಡಬೇಕು. ತುಂಬಾ ವರ್ತ್ ಇದೆ, ಬಟ್ಟೆ ಚೆನ್ನಾಗಿದೆ, ಪರವಾಗಿಲ್ಲ. 250 ಕೊಡ್ಬೋದು. ನನ್ಗೆ ಎಲ್ಲದಕ್ಕಿಂತ ಇದು ಬ್ಲ್ಯಾಕ್ ಕಲರ್ ತುಂಬಾ ಇಷ್ಟ ಆಯ್ತು. ಈವನ್ ನನ್ಗೂನು ಬ್ಲ್ಯಾಕ್ ಶೇಡ್ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಇದು 250 ನಾ? ಹಾ, ಇದು 350. ಇದರಲ್ಲಿ 2 350 ಇದೆ, ಒಂದು 250 ಇದೆ. ಇದು 350, ಇದು 250. ಇದು 3 ತಗೊಂಡಿದ್ದು. ಆಮೇಲೆ ನಾನು ಫೋನ್ಗೆ ಪೌಚ್ ತಗೊಂಡೆ. ಇನ್ನೊಂದು ನನ್ನ ಐಫೋನ್ಗೂ ಕೂಡ ನಾನು ಫೋನ್ ಆಕ್ಸೆಸರೀಸ್ಗೆ ನಮ್ಮ ಅಕ್ಕ 500 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡೈತಪ್ಪ, ಅಲ್ವೇನೇಕ? ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಪದೇ ಬೆಂಗಳೂರಿಗೆ ಬರ್ತಾ ಇರಲ್ಲ, ಸೊ ಹಂಗಾಗಿ ನಾನೇನ್ ಮಾಡಿದೆ, ಸಖತ್ತಾಗಿದೆ. ಇದಂತೂ ನನಗೆ ಸಖತ್ ಇಷ್ಟ ಆಯ್ತು. ಐಫೋನ್ದು ಅಷ್ಟೇ 8 Pros ಅಲ್ಲಿ ಮಲ್ಲೇಶ್ವರಮು ನೋಡಿ ಇಷ್ಟ ಆದ್ರೆ ನಿಮ್ಗೆ ಹೋಗಿ ತಗೊಳ್ಳಿ, ಪರ್ಚೇಸ್ ಮಾಡಿ. ಸೊ ಹೆಂಗಿತ್ತೆ ಅಕ್ಕ? ತುಂಬಾ ಚೆನ್ನಾಗಿತ್ತು. ಸೊ ಆಕ್ಚುಲಿ ನಾಳೆ ನಾನು ತುಂಬಾ ಈ ಫೋನ್ ಪೌಚ್ನ ನಮ್ಮ ರಾಮನಗರದಲ್ಲಿ ಹುಡುಕ್ತಿದ್ದೆ, ಬಟ್ ನಮಗೆ ಸಿಕ್ಕಿರ್ಲಿಲ್ಲ. ನನ್ಗೆ ಇದಂತೂ ಫುಲ್ ಖುಷಿ ಆಗೋಯ್ತು ಸಿಕ್ಕಿದ್ದಕ್ಕೆ. ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು, ಅಲ್ಲಿ ಕರ್ಕೊಂಡೋಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ನೀನು ನಾಳೆ ಹೊರಟೋಗ್ತೀಯಲ್ಲ, ಅದಕ್ಕೆ ಶಾಪಿಂಗ್. ನಾಳೆ ಬೆಳಗ್ಗೆ ನಾನು ಹೊರಡ್ತೀನಿ, ಹಂಗಾಗಿ ನಾನು ಕರ್ಕೊಂಡೋಗಿದ್ಲು. ಚೆನ್ನಾಗಿತ್ತು. ನಾಳೆನು ಹೋಗ್ಬಾರ್ದಂತೆ ನಮ್ಮ ಅಕ್ಕ. ಅವನ ಜೊತೆಲಿ ಆಟ ಆಡ್ಕೊಂಡು ನಿಂತ್ಕೋಬೇಕು, ಅದಕ್ಕೆ ಹೇಳ್ತಾವನೆ ಹೋಗ್. ಆಮೇಲೆ ಆಶಾ ಸ್ವೀಟ್ಸಲ್ಲಿ ಬಾದಾಮ್ ಮಿಲ್ಕ್ ತೊಗೊಂಡ್ವಿ. ಆಮೇಲೆ ಅದೇನೋ ಸ್ಟಫ್ಡ್ ರೋಲು ಏನೇನೋ ಎಲ್ಲ ತಿಂದ್ವಿ, ಕುಡಿದ್ವಿ. ಬಟ್ ಏನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಬಿಕಾಸ್ ಆಫ್ ನನ್ನ ಮಗ.
ತುಂಬ ರಶ್ ಬೇರೆ ಇತ್ತು. ನಾವು ಮಂಡೇ ಇವತ್ತು ಕ್ರೌಡ್ ಇರಲ್ಲ, ರಶ್ ಇರಲ್ಲ ಅಂತ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೊಟ್ವಿ. ಬಟ್ ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮನೆಗೆ ಬಂದುಬಿಟ್ಟು ತೋರಿಸ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೇನು ಯಾಕ ಇನ್ನೇನೋ ಹೇಳ್ತೀಯಾ? ಇನ್ನೇನು ಇಲ್ಲ ಗೈಸ್, ಹಿಂಗೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಕೇಳ್ಕೊತೀನಿ ಅಷ್ಟೇ. ನನ್ನ ತಂಗಿದು ಬಟ್ಟೆ ಶಾಪ್ ಇದೆ, ಈಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಾಯ್. See you.